ಎಲ್ಲರಿಗೂ ನಮಸ್ಕಾರ. ನಿಮ್ಮ ಪ್ರಕಾರ ನಿಮ್ಮ ಅಪ್ಪ ಅಮ್ಮ ಅಂದರೆ ಏನು? ಅವ್ರು ಕೊಡುವಂಥ ಪ್ರೀತಿನ, ಅಥವಾ ಅವರು ನಿಮ್ಮ ಅಪ್ಪ ಅಮ್ಮ ಅಂತನ, ಅಥವಾ ಅವ್ರು ಮಾಡೋ ಸ್ಯಾಕ್ರಿಫೈಸಸ್ಸಾ, ಅಥವಾ ನಿಮ್ಮನ್ನು ಓದಿಸ್ತಾ ಇರೋದಕ್ಕೆ? ಏನಕ್ಕೆ ನಿಮ್ಮ ಅಪ್ಪ ಅಮ್ಮ ನಿಮ್ಗೆ ಇಷ್ಟ ಆಗ್ತಾರೆ? ಕೆಲವೊಂದು ಮಕ್ಕಳಿಗೆ ಅವ್ರ ಅಪ್ಪ ಅಮ್ಮ ವ್ಯಾಲ್ಯೂ ಗೊತ್ತಿರಲ್ಲ, ಮರ್ಯಾದೆ ಇಲ್ದಿರೋ ಥರ ಮಾತಾಡ್ತಾರೆ, ATM ಕಾರ್ಡ್ ಥರ ನೋಡ್ತಾ ಇರ್ತಾರೆ, ಅವ್ರ ಕಷ್ಟನೇನು ಅರ್ಥ ಮಾಡ್ಕೊಳಲ್ಲ. ಪೇರೆಂಟ್ಸು ಅಷ್ಟೇ, ಅವ್ರ ತಪ್ಪು ಇದೆ, ಅವ್ರ ಕಷ್ಟನೇನು ತೋರಿಸ್ಕೊಳಲ್ಲ. ಕಷ್ಟ ತೋರಿಸ್ದಾಗ ಮಾತ್ರ ಗೊತ್ತಾಗುತ್ತೆ ಮಕ್ಕಳಿಗೆ, ಓ ನಮ್ಮಪ್ಪ ನಮ್ಮಮ್ಮ ಇಷ್ಟು ಕಷ್ಟ ಬೀಳ್ತಿದ್ದಾರೆ, ನಾವು ಅವ್ರನ್ನ ಚೆನ್ನಾಗಿ ನೋಡ್ಕೊಬೇಕು ಅಂತ. ಮುಂದಕ್ಕೆ ಒಂದಿನ ನೀವೇನು ಮಾಡಿದ್ದೀರಾ ಅಂತಾರೆ. ಆಗ ನೀವೇನು ಆನ್ಸರ್ ಮಾಡ್ತೀರಾ? ಈಗಲಿಂದನೇ ನೀವೇನೇನು ಮಾಡ್ತಿದ್ದೀರೋ ಹೇಳಿದ್ರೆ, ಅಥವಾ ಅವರು ನೋಡಿದ್ರೆ ಅವ್ರಿಗೆ ಅರ್ಥ ಆಗುತ್ತೆ, ಓ ನಮ್ಮಪ್ಪ ನಮ್ಮಮ್ಮ ಇಷ್ಟು ಮಾಡಿದ್ದಾರೆ ಅಂತ. ಡೆಫಿನೆಟ್ಲಿ ಅಪ್ಪ ಅಮ್ಮ ಹೋಗ್ಬಿಟ್ಟು ನಾನು ನಿನ್ಗೆ ಇಷ್ಟು ಮಾಡಿದ್ದೀನಿ ಅಂತ ಹೇಳೋಕ್ಕಾಗಲ್ಲ. ಬಟ್ ಅವ್ರಿಗೆ ಅರ್ಥ ಮಾಡಿಸೋ ರೀತಿ ಅರ್ಥ ಮಾಡಿಸ್ಬೋದಲ್ವ? ಕೆಲವೊಂದು ಮಕ್ಕಳಿಗೆ ನಿಜವಾಗ್ಲೂ ಅವ್ರ ವ್ಯಾಲ್ಯೂ ಗೊತ್ತೇ ಇರಲ್ಲ. ಒಂದು ವಾರ ಆಗಲಿ, ಒಂದು ತಿಂಗಳಾಗಲಿ, ಅಥವಾ ಮಕ್ಕಳೇ ಹಾಸ್ಟೆಲ್ಗೆ ಹೋಗಿದ್ರೆ ಆಗ ಗೊತ್ತಾಗುತ್ತೆ ಅಪ್ಪ ಅಮ್ಮ ವ್ಯಾಲ್ಯೂ. ನಿಮ್ಮ ಸಂಬಂಧಿಕರು, ನಿಮ್ಮ ಸುತ್ತಮುತ್ತ ಇರೋರು ಅವರಿಲ್ಲ ಅಂದರೆ ನಾಯಿಗಿಂತ ಕಡೆಯಾಗಿ ನೋಡ್ತಾರೆ. ನಿಮಗೆ ಗೊತ್ತಾಗುತ್ತೆ ಆ ಜೀವನ ಹೇಗಿರುತ್ತೆ ಅಂತ. ಒಪ್ಕೊತೀನಿ, ಮಕ್ಕಳಿಗೆ ಅವ್ರ ಪೇರೆಂಟ್ಸ್ಗೆ ಸಡನ್ನಾಗಿ ಅವ್ರ ಲವ್ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಅವ್ರ ಮುಂದೆ ನಿಮ್ಮ ಶಕ್ತಿ, ನಿಮ್ಮ ದರ್ಪಣ ತೋರ್ಸಕ್ಕೆ ಹೋಗಬೇಡಿ. ಅವ್ರನ್ನೊಂದು ನಿಮ್ಮನ್ನು ಆಚೆ ಹಾಕಿದ್ರೆ ಆಕಾಶನೇ ನಿಮ್ಮ ಮನೆಯಾಗಿರುತ್ತೆ, ಭೂಮಿನೇ ನಿಮ್ಮ ಹಾಸಿಗೆ.